ಅಂತೂ ಧ್ರುವ ಸರ್ಜಾ ಅವರು ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ. ಶ್ರೀಮುರಳಿ ಅವರ ಸಿನಿಮಾಗಳು ಇನ್ಮೇಲಿಂದ ಬೇಗ ಬರುತ್ತವ, ಮತ್ತೆ ಡೈರೆಕ್ಷನ್ಗೆ ಹೋಗ್ತಾ ಇದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಆ್ಯಂಡ್ ಈಗ ಬಿಟ್ಟಿರುವಂಥ ಮಾರ್ಕ್ ಸಿನಿಮಾದ ಹಾಡು ಹೇಗಿತ್ತು, ಹೀಗೆ ಇನ್ನು ಹಲವು ವಿಷಯಗಳ ಬಗ್ಗೆ ಅಪ್ಡೇಟ್ಗಳಿದ್ದಾವೆ. ಅವುಗಳನ್ನೆಲ್ಲ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, ಅಪ್ಕಮಿಂಗ್ ಫಿಲ್ಮ್ಸ್ ಆಫ್ ಧ್ರುವ ಸರ್ಜಾ. ಧ್ರುವ ಸರ್ಜಾ ಅವರಿಗೆ ಒಂದು ಮಾರ್ಕೆಟ್ ಅಂತ ತುಂಬ ಬೇಗನೆ ಸಿಕ್ಕಿತ್ತು. 3 ವರ್ಷ ಗ್ಯಾಪ್ ತಗೊಂಡು ಸಿನಿಮಾ ಮಾಡಿದ್ರು ಸಹ ಹ್ಯಾಟ್ರಿಕ್ ಸಿನಿಮಾಗಳನ್ನು ಕೊಟ್ಟಿದ್ರು. ಅವರಿಗೆ ಆದಂಥ ಅವರದ್ದೇ ಝೋನಲ್ಲಿರೋ ಒಂದು ಫ್ಯಾನ್ ಬೇಸ್ ಇತ್ತು, ಈಗಲೂ ಇದೆ. ಬಟ್ ನ್ಯೂಟ್ರಲ್ ಆಡಿಯನ್ಸ್ ಇವರಿಂದ ಒಂಚೂರು ದೂರ ಸರಿದಿದ್ದಾರೆ ಬಿಕಾಸ್ ಆಫ್ ದ ಫಿಲ್ಮ್ಸ್ ಆ್ಯಂಡ್ ಅನ್ವಾಂಟೆಡ್ PR. ಪೊಗರು, ಮಾರ್ಟಿನ್ ಆ್ಯಂಡ್ ಈಗ KD 3 ಕೂಡ ಒಂದೇ ರೀತಿಯ ಸಿನಿಮಾಗಳಾಗಿ ಕಾಣ್ತಾ ಇದ್ದಾವೆ. ಏನೋ ಅವರಿಗೆ ಒಂದು ಫೀಡ್ಬ್ಯಾಕ್ ಸಿಕ್ಕಿತ್ತು ಪೊಗರುಯಿಂದ, ಅದನ್ನು ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ ಅಥವಾ ಅದು ಅವರಿಗೆ ತಲುಪೇ ಇಲ್ಲ. ಸೊ ಹಾಗಾಗಿ ಅದೇ ತಪ್ಪುಗಳನ್ನು ಅವರು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ, ಮತ್ತೆ ಅವೇ ಕಾಮೆಂಟ್ಗಳನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಜೊತೆಗೆ ಇವರ ಸುತ್ತ ಇರುವಂಥ PR, ಇವರ ಇಮೇಜನ್ನು ಪುಷ್ ಮಾಡಬೇಕು ಅನ್ನೋ ಸಲುವಾಗಿ ಬರುವಂಥ ಕಾಮೆಂಟ್ಗಳಾಗಲಿ, ಪ್ರೋಗ್ರಾಮ್ಗಳಾಗಲಿ, ಸಿನಿಮಾಗಳನ್ನು ಪ್ರಮೋಟ್ ಮಾಡೋ ರೀತಿ ಆಗಲಿ, ಇವೆಲ್ಲವೂ ಇವರು ಮಾಡುವಂಥ ಸಿನಿಮಾಗಳಿಗೆ, ಇವರ ಚಾಯ್ಸಸ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದರಿಂದ ಆ ರಿಯಲ್ ಆಡಿಯನ್ಸ್ ಅಂತ ಏನಿದ್ದಾರೆ ಅವರು ಡಿಸಪಾಯಿಂಟ್ ಆಗಿದ್ದಾರೆ ಇವರಿಂದ ಅಂತ ಹೇಳ್ಬೋದು, ನನ್ನನ್ನು ಸೇರಿಸಿ. ಬಟ್ ಈಗ ಆ ಡಾರ್ಕ್ ಟನಲ್ನಲ್ಲಿ ಸಣ್ಣದಾಗಿ ಒಂದು ಬೆಳಕು ಕಾಣ್ತಾ ಇದೆ ಅಂತ ಹೇಳ್ಬೋದು. KD ಸಿನಿಮಾ ಲೇಟ್ ಆಗ್ತಾ ಇದೆ, ಅದು ಕೂಡ ಸ್ಲೋ ಆಗಿ ಕನೆಕ್ಷನ್ನ ಕಳ್ಕೊಳ್ತಾ ಇದೆ. ಲೆಕ್ಕದಲ್ಲಿ KD ಪಾರ್ಟ್ 1 ಡಿಸೆಂಬರ್ 2024ಕ್ಕೆ ಬಂದು, ನಂತರ KD ಪಾರ್ಟ್ 2 ಜೂನ್ 2025ಕ್ಕೆ ಅಂತ ಅಂದ್ಕೊಂಡಿದ್ರು. ಬಟ್ ಇನ್ನು ಪಾರ್ಟ್ 1 ಬಂದಿಲ್ಲ, ಬರೋ ಹಾಗೂ ಕಾಣ್ತಾ ಇಲ್ಲ. ದೀಪಾವಳಿಗೆ ಅಂದರೂ ಅದು ಇಲ್ಲ, ಈ ಕಡೆ ನವಂಬರ್ 14 ಅಂದರು, ಅದು ಕೂಡ ಇಲ್ಲ. ಸೊ ಡಿಸೆಂಬರ್ಗಂತೂ ಆಗಲ್ಲ, ಅದೇ ತುಂಬಿ ತುಳುಕ್ತಾ ಇದೆ. ಸೊ ಈ ವರ್ಷನೇ ಬರುತ್ತಾ ಅದಿನ್ನ ಗೊತ್ತಿಲ್ಲ. ಸೊ ಈ ಕನ್ಫ್ಯೂಷನ್ ಇರುವಾಗಲೇ ಧ್ರುವ ಅದರಿಂದ ಮೂವ್ ಆನ್ ಆಗಿ ಹಲವು ಪ್ರಾಜೆಕ್ಟ್ಗಳನ್ನು ಓಕೆ ಮಾಡ್ತಾ ಇದ್ದಾರೆ, ಮಾಡಿದರೆ ಹಲವು ಪ್ರೊಡಕ್ಷನ್ ಹೌಸ್ಗಳ ಜೊತೆ ಕೊಲಾಬ್ರೇಷನ್ಸ್ ಇತ್ತು. ಬಟ್ ಈಗ ಅವುಗಳಲ್ಲಿ ಯಾರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಣ್ಣದಾಗಿ ಕ್ಲಾರಿಟಿ ಸಿಗ್ತಾ ಇದೆ. ಧ್ರುವ ಸರ್ಜಾ ವಿತ್ ರಾಜ್ಗುರು, ಕೆರೆಬೇಟೆ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಈಗ ಅದರ ಡೈರೆಕ್ಟರ್ ರಾಜ್ಗುರು ಅವರ ಜೊತೆ ಧ್ರುವ ಅವರು ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಅದೇನೇ ಅನ್ನೋ ನ್ಯೂಸ್ ಕೂಡ ಇದೆ. ಆ ಕೆರೆಬೇಟೆ ಸಿನಿಮಾವನ್ನು ನೋಡಿ ಸಪೋರ್ಟ್ ಕೂಡ ಮಾಡಿದ್ರು ಧ್ರುವ ಅವರು. ಸೊ ಅದರಿಂದ ಇಂಪ್ರೆಸ್ ಆಗಿ ಮತ್ತೊಂದು ರೂರಲ್ ಬೇಸ್ ಸಿನಿಮಾವನ್ನೇ ಮಾಡ್ತಾ ಇದ್ದಾರಂತೆ ಈ ಜೋಡಿ. ಇದು ಧ್ರುವ ಅವರಿಗೆ ಹೊಸದಾಗಿರುತ್ತೆ. ಆ ಲೋಕಲ್ ಫ್ಲೇವರ್ ಅವರ ಸಿನಿಮಾಗಳಲ್ಲಿ ಇದ್ದಿದ್ರು ಸಹ ಅದು ರೂಟೆಡ್ ಆಗಿ ನ್ಯಾಚುರಲ್ ಆಗಿ ಇರಲಿಲ್ಲ. ಇಫ್ ಇಟ್ ಆಲ್ ಡೈರೆಕ್ಟರ್ ಅವರಿಗೆ ಆ ನ್ಯಾಚುರಲ್ ಆ್ಯಂಡ್ ಸಟಲ್ ಧ್ರುವ ಅವರನ್ನೇನಾದರೂ ತರೋದಕ್ಕೆ ಆಯ್ತಂದರೆ ಅವರು ಕಳ್ಕೊಂಡಿರೋಂಥ ಪ್ರೇಕ್ಷಕರನ್ನು ಮತ್ತೆ ಪಡ್ಕೊಳ್ಬೋದು. ಲೆಟ್ಸ್ ಸಿ ಹೇಗಿರುತ್ತೆ ಈ ಸಿನಿಮಾ ಅಂತ. ಧ್ರುವ ಸರ್ಜಾ ವಿತ್ ಸೂರಿ ಸರ್. ಸೊ ಇದೊಂದು ಹೊಸ ಸರ್ಪ್ರೈಸಿಂಗ್ ವಿಷಯ. ಆ್ಯಕ್ಚುಲಿ ಇದು 3-4 ವಾರಗಳ ಹಿಂದೆನೇ ಓಡಾಡಿದೆ, ನಾನು ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ಸೂರಿ ಅವರು ಯುವರಾಜ್ ಕುಮಾರ್ ಅವರ ಜೊತೆ ಸಿನಿಮಾವನ್ನು ಮಾಡ್ತಾ ಇದ್ರು, ಅನೌನ್ಸ್ ಆಗಿತ್ತು. ಎಕ್ಕ ಆದ ನಂತರ ಅದೇ ಕೊಲಾಬ್ರೇಟ್ ಆಗಿರುವಂಥ 3 ಪ್ರೊಡಕ್ಷನ್ ಹೌಸ್ಗಳ ಜೊತೆಗೇನೆ ಸಿನಿಮಾ ಅನೌನ್ಸ್ ಆಗಿತ್ತು. ಬಟ್ ಸದ್ಯಕ್ಕೆ ಅದು ಆಗ್ತಾ ಇಲ್ಲ. ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಅದು ಆಗ್ತಾ ಇಲ್ಲ. ಬಟ್ ಅದರ ಬೆನ್ನಲ್ಲೇ ಕೇಳಿದ್ದು ಸೂರಿ ಅವರು ಧ್ರುವ ಅವರ ಜೊತೆ ಕೊಲಾಬ್ರೇಟ್ ಆಗ್ತಾ ಇದ್ದಾರೆ ಅನ್ನೋ ವಿಷಯ. ಸೂರಿ ಅವರು ಈಗ ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ ಅನ್ನೋ ಫೀಲ್ ಇದ್ರೂ ಸಹ ಒಳ್ಳೆ ಫಿಲ್ಮ್ ಮೇಕರ್ಸ್ ಅಟ್ಲೀಸ್ಟ್ ಒಬ್ಬ ಆ್ಯಕ್ಟರಲ್ಲಿ ಏನಾದರೂ ಹೊಸತೊಂದನ್ನು ಆಚೆ ತರ್ತಾರೆ. ಸೊ ಲೆಟ್ಸ್ ಹೋಪ್ ಧ್ರುವ ಅವರಿಗೆ ಈ ಕೊಲಾಬ್ರೇಷನ್ ಒಂದು ಹೊಸ ಆಯಾಮನ ಕೊಡಲಿ ಅಂತ. ಧ್ರುವ ಸರ್ಜಾ ವಿತ್ ಕಿರಣ್ ರಾಜ್, ಆ ಡಾರ್ಕ್ ಟನಲ್ನಲ್ಲಿ ಸಣ್ಣದಾಗಿ ಬೆಳಕು ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ಈ ನ್ಯೂಸೇನೇ ಕಾರಣ. ಸೊ ಧ್ರುವ ಅವರು 777 ಚಾರ್ಲಿ ಸಿನಿಮಾವನ್ನು ಡೈರೆಕ್ಟ್ ಮಾಡಿದಂಥ ಕಿರಣ್ ರಾಜ್ ಅವರ ಜೊತೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಈ ಸಿನಿಮಾಗೆ, ಈ ಕಾಂಬಿನೇಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಲೂ ಹೇಳ್ತಾ ಇದ್ದಾರೆ. ಕಿರಣ್ ರಾಜ್ ಅವರು ಸದ್ಯಕ್ಕೆ ಒಂದು ಹಾರರ್ ಥ್ರಿಲ್ಲರ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ, ಶೂಟ್ಗೆ ಹೋಗಬೇಕು. ಪ್ರಾಬಬ್ಲಿ ಅದಾದ ನಂತರ ಈ ಸಿನಿಮಾ ಮುಂದೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಕೂಡ ಡಿಫ್ರೆಂಟ್ ಜಾನರ್ನಲ್ಲಿ ಇರಲಿದೆ ಆ್ಯಂಡ್ ಹಾಗೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ, ಒಟ್ಟು ಈ ರೀತಿ ಕಾಂಟೆಂಟ್ ಸಿನಿಮಾಗಳ ಮೇಕರ್ಸ್ ಜೊತೆಗೆ ನಂತರ ಯಂಗ್ ಡೈರೆಕ್ಟರ್ಸ್ ಜೊತೆಗೆ ಕೊಲಾಬ್ರೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಖುಷಿಯ ವಿಚಾರ. ಅದರ ಜೊತೆಗೆ ಇವರು ತಮ್ಮ ಸರ್ಕಲ್ನ ಎಫೆಕ್ಟ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಅವರ ಮೇಲಿರೋ ರಿಯಲ್ ಒಪಿನಿಯನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು, ಆ್ಯಂಡ್ ಹೊರಗಡೆ ಯಾವ ಥರದ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಈ ಥರ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವರಿಗಿರೋವಂಥ ಮಾಸ್ ಅಪೀಲ್ಗೆ ಒಳ್ಳೆ ಸಿನಿಮಾಗಳನ್ನು ಕೊಡಬಹುದು ಅಂತ ಅಂದ್ಕೊಳ್ತೀನಿ, ಕೊಡಲಿ ಅಂತಲೂ ನಾನು ಕೇಳ್ಕೊಳ್ತೀನಿ ಕೂಡ. ನಂಬರ್ 2, ಶಿವಣ್ಣ ಜೆಟ್ ಸ್ಪೀಡ್. ಶಿವಣ್ಣ ಅಂದರೆ ಅದು ಎನರ್ಜಿ. ಆ್ಯಂಡ್ ಅಫ್ಕೋರ್ಸ್ ಆ ಕಾಲದಿಂದನೂ ಒಂದೇ ಸಾರಿಗೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ಮಾಡಿಕೊಂಡು ಬರೋ ಕಲ್ಚರ್ ಏನಿದೆ ಅದನ್ನು ಬಿಟ್ಟಿಲ್ಲ ಅವರು. 4-5 ಸಿನಿಮಾಗಳನ್ನ ಒಟ್ಟಿಗೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಷ್ಟು ವಯಸ್ಸಾದ ಮೇಲೂ ಕೂಡ ಅದು ನಡೀತಾನೆ ಇದೆ. ಸೊ ಅದೇ ರೀತಿ ಈಗ ಅವರದ್ದು ಈ ಕಡೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಡೀತಾ ಇದೆ. ನಂತರ ಅವರದ್ದೇ ಡಾಕ್ಯುಮೆಂಟ್ರಿ ಸರ್ವೈವರ್ ಅಂತ ಅದು ಕೂಡ ಶೂಟ್ ಆಗ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ಡ್ಯಾಡ್ ಅನ್ನೋ ಸಿನಿಮಾ ಪಟ್ಟ ಅಂತ ಮುಗಿಸ್ತಾ ಇದ್ದಾರೆ ಸಿನಿಮಾವನ್ನು. ಮೊನ್ನೆ ಸ್ಟಾರ್ಟ್ ಆಗಿತ್ತು, ಆಲ್ರೆಡಿ ಇದರ ಸೆಕೆಂಡ್ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆಯಂತೆ. ಇದೊಂದು ಸ್ಟೈಲಿಶ್ ಎಮೋಷನಲ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಸರೇ ಹೇಳೋ ಹಾಗೆ ಮಗಳ ಹಾಗೆ ಅಪ್ಪನ ಸಂಬಂಧದ ಮೇಲೆ ಇದಂಥ ಕಥೆ, ಅದರ ಜೊತೆಗೆ ಆಡಿಯನ್ಸ್ನ ಎಂಟರ್ಟೈನ್ ಮಾಡುವಂಥ ಕಥೆನೂ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ.
ಇದು ಕೂಡ ಇದೇ ವರ್ಷ ಬರಬೇಕು ಅನ್ನೋ ಪ್ಲ್ಯಾನಲ್ಲಿ ಇರುವಂಥ ಚಿತ್ರ. ಜಾಗ ಇಲ್ಲ, ಬಟ್ ಇಷ್ಟು ಸ್ಪೀಡಲ್ಲಿ ಚಿತ್ರ ಹೊರಗೆ ಬರ್ತಾ ಇದೆಯಲ್ಲ, ಕಂಪ್ಲೀಟ್ ಆಗ್ತಾ ಇದೆಯಲ್ಲ, ಅದೇನೇ ಖುಷಿ ಅಂತ ಹೇಳ್ಬೋದು. ಸೊ 45 ಆದಮೇಲೆ ರಿಲೀಸ್ ಆಗುವಂಥ ಶಿವಣ್ಣ ಅವರ ಸಿನಿಮಾ ಇದೆ ಡ್ಯಾಡ್ ಅಂತ ಹೇಳ್ಬೋದೇನೋ ಸದ್ಯಕ್ಕೆ. ಬಂದರೆ ಮುಂದಿನ ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ನಲ್ಲಿ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ ಕೂಡ. ಸ್ಕ್ರೀನ್ ಪ್ಲೇ ಟೈಟ್ ಆಗಿರುವಂಥ ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳ್ತಿದ್ದಾರೆ. ನೋಡಬೇಕು ಹೇಗಿರುತ್ತೆ ಸಿನಿಮಾ ಅಂತ. ನಂಬರ್ 3, ರಾಜ್ಬಿ ಶೆಟ್ಟಿ ಇನ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ರಾಜ್ಬಿ ಶೆಟ್ಟಿ ಅವರು ಮತ್ತೆ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಅವರು ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗಿದ್ದರು ಆ್ಯಂಡ್ ನಾನು ಸದ್ಯಕ್ಕೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತಲೂ ಅವ್ರು ಹೇಳಿದರು. ಅದೇ ರೀತಿ ಹಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಲಯಾಳಂನಲ್ಲೂ ಸಹ ಅವರಿಗೆ ಒಳ್ಳೆ ಹೆಸರು ಕ್ರಿಯೇಟ್ ಆಗಿದೆ. ಈಗ ಮುಂದೆ ಎಕ್ಸ್ಪೆಕ್ಟೆಡ್ 45 ಇದೆ, ಮಲ್ಟಿ ಸ್ಟಾರರ್ ಸಿನಿಮಾ. ನಂತರ ಕರಾವಳಿ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಲ್ಯಾಂಡ್ ಲಾರ್ಡ್ನಲ್ಲೂ ಅವರು ಇದ್ದಾರೆ. ಆ್ಯಂಡ್ ದೆನ್ ರಕ್ಕಸಪುರದೋಳು ಅವರದ್ದೇ ಸಿನಿಮಾ, ಅದರ ಶೂಟಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆಲ್ಸೋ ಇನ್ನೊಂದು ಪ್ರಾಜೆಕ್ಟ್ ಅದರ ಅನೌನ್ಸ್ಮೆಂಟ್ ಸದ್ಯದಲ್ಲೇ ಆಗುತ್ತೆ. ಸೊ ಈ ಗ್ಯಾಪಲ್ಲಿ ಅವರು ಮತ್ತೆ ಡೈರೆಕ್ಷನ್ಗೆ ಇಳಿತಾ ಇದ್ದಾರೆ. ಅವ್ರಿಗಾಗಿ ಅವರೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ನ ಬರಿತಾ ಇದ್ದಾರಂತೆ. ಅದು ಅಫ್ಕೋರ್ಸ್ ಅವರದ್ದೇ ಬ್ಯಾನರ್ನಲ್ಲಿ ಬರುತ್ತೆ. ಸೂ ಫ್ರಮ್ ಸೋ ಇಂದ ಆಲ್ಮೋಸ್ಟ್ 25ರಷ್ಟು ಲಾಭ ಆಗಿದೆ, ಅಷ್ಟೇ ಹೆಸರು ಬಂದಿದೆ, ಅಟೆನ್ಷನ್ ಸಿಕ್ಕಿದೆ ಆ ಪ್ರೊಡಕ್ಷನ್ ಹೌಸ್ಗೆ. ಇನ್ನು ಅದರಿಂದ ಹಲವು ಒಳ್ಳೆ ಸಿನಿಮಾಗಳು ಒಳ್ಳೆ ಬಜೆಟ್ನಲ್ಲಿ ಈ ಪ್ರೊಡಕ್ಷನ್ ಹೌಸಿಂದ ಬರತ್ವೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಸೋ ಸೋನಿ ಲಿವ್ ಅವರಿಗೆ ಅಂತ ರಾಜ್ ಅವರು ಒಂದು ವೆಬ್ ಸೀರೀಸ್ನ ಬರಿತಾ ಇದ್ರು. ಅದರ ಕಥೆ ಈಗ ಎಲ್ಲಿಗೆ ಬಂದಿದೆ ಗೊತ್ತಿಲ್ಲ. ಬಟ್ ಆಲ್ಸೋ ಇದನ್ನು ನಾನು ರಾಜ್ ಅವರಲ್ಲಿ ಇಷ್ಟಪಡ್ತೀನಿ ಕೂಡ. ಸಿನಿಮಾ ಕಂಪ್ಲೀಟ್ ಆಗೋ ತನಕ ಅದನ್ನು ಅನೌನ್ಸ್ ಕೂಡ ಮಾಡಿರಲ್ಲ, ಯಾರಿಗೂ ಹೇಳಿದೆ, ಪ್ರೆಸ್ ಮೀಟ್ ಅಂತೆಲ್ಲ ಮಾಡಿದೆ, ಬರೆದು ಶೂಟ್ ಮಾಡಿ ಮುಗಿಸಿ ಆನಂತರ ಒಂದೇ ಸಾರಿಗೆ ಅನೌನ್ಸ್ ಮಾಡಿ ಟ್ರೈಲರ್ ಬಿಟ್ಟು ಸಿನಿಮಾ ರಿಲೀಸ್ ಮಾಡೇ ಬಿಡ್ತಾರೆ. ಇದು ಹೀಗೆ ಮುಂದೆನೂ ಮುಂದುವರಿಯುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ಐ ಲೈಕ್ ಇಟ್ ಕೂಡ. ನಂಬರ್ 4, ಅಪ್ಕಮಿಂಗ್ ಮೂವೀಸ್ ಆಫ್ ಶ್ರೀಮುರಳಿ. ಶ್ರೀಮುರಳಿ ಅವರು ತುಂಬಾ ಗ್ಯಾಪ್ ತಗೊಳ್ತಾ ಇದ್ರು ಸಿನಿಮಾಗಳ ಮಧ್ಯ. ಬಿಕಾಸ್ ಅಷ್ಟು ಲೋ ಪಾಯಿಂಟಿಂದ ಮತ್ತೆ ಒಂದು ಲೈಫ್ ಅಂತ ಸಿಕ್ಕಿದೆ, ಅದನ್ನು ಮತ್ತೆ ವಾಪಸ್ ತಗೊಂಡು ಹೋಗೋಕ್ಕೆ ಇಷ್ಟ ಇಲ್ಲ, ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು ಅಂತ. ಬಟ್ ಆ ನಂತರ ಕೂಡ ಮಫ್ತಿ ಬಿಟ್ಟರೆ ಎಲ್ಲನೂ ಎಬೋವ್ ಅವರೇಜ್ ಟು ಡೀಸೆಂಟ್ ಈ ರೀತಿಯ ಝೋನಲ್ಲೇ ಸಿನಿಮಾಗಳು ಬಂದದ್ದು. ಸೊ ಆ ಪ್ರೊಸೆಸ್ ಹಾಗೇ ಕಂಟಿನ್ಯೂ ಆಗ್ತಾ ಇತ್ತು. ಆದರೆ ಈಗ ಫೈನಲಿ 2 ಸಿನಿಮಾಗಳನ್ನು ಒಟ್ಟಿಗೆ ಅನೌನ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಅದರ ನೆಕ್ಸ್ಟ್ ಯಾವುದು ಅಂದರೆ ಅದಕ್ಕೆ ಆನ್ಸರ್ ಇರ್ತಾ ಇರಲಿಲ್ಲ. ಆ್ಯಂಡ್ ಈ ಸಿನಿಮಾ ಯಾವಾಗ ಬರ್ಬೋದು ಅಂದರೆ ಅದಕ್ಕೂ ಕೂಡ ಆನ್ಸರ್ ಇರ್ತಾ ಇರಲಿಲ್ಲ. ಬಟ್ ಆಫ್ಟರ್ ಅ ಲಾಂಗ್ ಟೈಮ್ 2 ಸಿನಿಮಾದ ಬಗ್ಗೆ ತಿಳಿಸಿದ್ದಾರೆ ಆ್ಯಂಡ್ ಅವುಗಳ ಮುಹೂರ್ತ ಕೂಡ ನಡೆದಿದೆ. ಒಂದು ಪರಾಕ್ ಅಂತ, ಶ್ರೀಮುರಳಿ ಅವರು ಡೆಬ್ಯೂಟೆಂಟ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಈ ಸಾರಿ. ಇದರ ಪೋಸ್ಟರ್ ಮೊದಲೇ ರಿಲೀಸ್ ಆಗಿತ್ತು, ಬಟ್ ಸಿನಿಮಾ ಎಲ್ಲಿಗೆ ಬಂತು, ಟೇಕ್ ಆಫ್ ಆಗುತ್ತಾ ಇಲ್ವಾ ಅದರ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ಸಿನಿಮಾ ಇಷ್ಟು ವರ್ಷ ಆದಮೇಲೂ ಸಹ ಕನ್ಫರ್ಮ್ ಆಗಿದೆ ಆ್ಯಂಡ್ ಇಟ್ಸ್ ಹ್ಯಾಪ್ನಿಂಗ್. ನಂತರ ಶ್ರೀಮುರಳಿ ಅವರು ಪುನೀತ್ ರುದ್ರನಾಗ್ ಅವರ ಜೊತೆ ಸೇರಿ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೆ ನೆನಪಿದ್ರೆ ಇವರು ಪ್ರಶಾಂತ್ ನೀಲ್ ಅವರ ಜೊತೆ ಟೀಮಲ್ಲಿ ಕೆಲಸ ಮಾಡಿರುವಂಥವ್ರು. KGFನಲ್ಲಿ ದುಗ್ಗ ಅನ್ನೋ ಪಾತ್ರವನ್ನು ಕೂಡ ಮಾಡಿದ್ರು. ಆ್ಯಂಡ್ ಯುವರಾಜ್ ಕುಮಾರ್ ಅವರ ಜೊತೆ ಯುವ ರಣಧೀರ ಕಂಠೀರವ ಸಿನಿಮಾನ ಕೂಡ ಅನೌನ್ಸ್ ಮಾಡಿದ್ರು. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಇದಾಗಬೇಕಾಗಿತ್ತು, ಅದಕ್ಕೆ ಒಂದು ಪ್ರೋಮೋವನ್ನು ಕೂಡ ಬಿಟ್ಟಿದ್ರು, ವಿಚ್ ವಾಸ್ ಇಂಪ್ರೆಸಿವ್. ಬಟ್ ದೆನ್ ಪುನೀತ್ ಅವರ ಘಟನೆ ಆಯಿತು ಆ್ಯಂಡ್ ದೆನ್ ಅಲ್ಲಿ ಥಾಟ್ ಪ್ರೊಸೆಸ್ ಚೇಂಜ್ ಆಯಿತು. ಸೊ ದೆ ವೆಂಟ್ ವಿತ್ ಸಂತೋಷ್ ಆನಂದರಾಮ್ ಡೆಬ್ಯೂ ಮೂವಿಗೆ, ಅದೇ ಯುವ. ಸೊ ಈಗಲೂ ಕೂಡ ಈ ಸಿನಿಮಾ ಯುವ ರಣಧೀರ ಕಂಠೀರವ ಬರುತ್ತೆ, ಅದು ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ಬಂದಾಗಲೇ ಅಥವಾ ಟೇಕ್ ಆಫ್ ಆದಾಗಲೇ ಗೊತ್ತಾಗೋದು, ಕನ್ಫರ್ಮ್ ಆದ ಹಾಗೆ. ಸೊ ಅವರು ಈಗ ತಮ್ಮ ಮೊದಲ ಸಿನಿಮಾವನ್ನು ಶ್ರೀಮುರಳಿ ಅವರ ಜೊತೆ ಅನೌನ್ಸ್ ಮಾಡಿದ್ದಾರೆ. ರೀಸೆಂಟಾಗಿ ಮುಹೂರ್ತ ಆಯಿತು ಆ್ಯಂಡ್ ಟೈಟಲ್ ಕೂಡ ಅನೌನ್ಸ್ ಆಯಿತು. ಸಿನಿಮಾದ ಹೆಸರು ಉಗ್ರ ಯುಧಂ ಅಂತ. ಇದೊಂದು ಪೀರಿಯಡ್ ಆ್ಯಕ್ಷನ್ ಫಿಲಮ್, ಹಿಂದಿನ ಕಾಲದ ಸಿನಿಮಾ. ಆ್ಯಂಡ್ ಡೈರೆಕ್ಟರ್ ಅವರಿಗೆ ಆಸೆ ಇದ್ದದ್ದು ಅದೇ ಅಂತೆ, ನನ್ನ ಮೊದಲ ಸಿನಿಮಾ ಪೀರಿಯಡ್ ಸಿನಿಮಾನೇ ಆಗಬೇಕು ಅಂತ. ಸಿನಿಮಾದ ಶೂಟಿಂಗ್ ನವೆಂಬರಿಂದ ಶುರು ಆಗತ್ತಂತೆ. 135 ಎಕರೆನಲ್ಲಿ ಸೆಟ್ಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಹೇಗಿರುತ್ತೆ ಸಿನಿಮಾ ಅಂತ. ಹೀಗೆ ಇರೋ ಸ್ಟಾರ್ಗಳೆಲ್ಲ ಸ್ವಲ್ಪ ಸ್ಪೀಡಪ್ ಮಾಡಿಕೊಂಡ್ರೆ ಆ ಕಂಟಿನ್ಯೂಸ್ ಸಪ್ಲೈ ಇರುತ್ತೆ ಸಿನಿಮಾಗಳದ್ದು, ವಿಚ್ ವಿಲ್ ಹೆಲ್ಪ್ ದ ಇಂಡಸ್ಟ್ರಿ ಅಂತ ಹೇಳ್ತೀನಿ. ನಂಬರ್ 5, ಸೈಕೋ ಸೈತಾನ್ ಗಾಟ್ ರೀಲಾಂಚ್ಡ್. ಸುದೀಪ್ ಅವರ ಮಾರ್ಕ್ ಸಿನಿಮಾ ಫುಲ್ ಸ್ಪೀಡ್ನಲ್ಲಿ ಮುಂದೆ ಸಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅಪ್ಡೇಟ್ಗಳನ್ನು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟೀಮ್ ಅವರು. ಈ ಡಿಸೆಂಬರ್ 25 ಅನ್ನೋ ಡೇಟ್ಗೆ ಒಂಚೂರು ಡೌಟ್ ಬರಬಾರ್ದು, ಇವರ ಕೈಯಲ್ಲಿ ಆಗತ್ತಾ ಇಲ್ವಾ ಅಂತ ಅನ್ನೋ ಹಾಗೆ. ಸೊ ಒಂದು ನಂಬಿಕೆಯನ್ನು ಹುಟ್ಟಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮ ಮೊದಲ ಸಾಂಗ್ನ ರಿಲೀಸ್ ಮಾಡೇ ಬಿಟ್ರು ಯೂಟ್ಯೂಬ್ನಲ್ಲಿ, ಸೈಕೋ ಸೈತಾನ್ ಅಂತ. ಹಾಡನ್ನು ಕೇಳಿದೆ, ಅದು ಅಂತ ಇಂಟ್ರೆಸ್ಟಿಂಗ್ ಆಗಿ ಏನಿರಲಿಲ್ಲ ಸಾಂಗ್. ಮೇನ್ಲಿ ಅದರ ಸಾಹಿತ್ಯ ಇದಕ್ಕಿಂತ ಮುಂಚೆ ಇದ್ರೆ ನೆಮ್ಮದಿಯಾಗಿರಬೇಕು, ಅದರಲ್ಲೂ ಕೂಡ ಅಷ್ಟೇ. ಆ ಸಾಂಗ್ ಲಿರಿಕ್ಸ್ ಅಂತ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಆ್ಯಕ್ಚುಲಿ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳು ನಮ್ಮನ್ನು ಅರ್ಥ ರೀಚ್ ಆಗ್ತಾ ಇರೋದೆ, ತಲುಪ್ತಾ ಇರೋದೆ ಅವುಗಳ ಹಾಡುಗಳಿಂದ. ಆ ಥರ ವೈರಲ್ ಆಗಿರುತ್ತೆ ಮ್ಯೂಸಿಕ್ ಆಗಲಿ, ಅವುಗಳ ಲಿರಿಕ್ಸ್ ಆಗಲಿ ಎಲ್ಲನೂ. ಬಟ್ ಇಲ್ಲಿ ಅಷ್ಟು ಸೀರಿಯಸ್ ಆಗಿ ಹಾಡುಗಳನ್ನು ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ. ರೀಸೆಂಟಾಗಿ ಬ್ಯಾಂಗಲ್ ಬಂಗಾರಿ ಬಿಟ್ಟರೆ ಆ ಥರದ ಒಂದು ಮಾಸ್ ರೀಚ್ ಅಂತ ಸಿಕ್ಕಿರೋದು ಕಡಿಮೆ. ಎಲ್ಲ ಸಾಂಗ್ನೂ ನಾವು ಅಲ್ಲಿಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ಆಲ್ಬಮಲ್ಲಿ ಒಂದು ಹಾಡಾದರೂ ಆ ಪುಷನ್ನು ಕೊಡಬೇಕು ಸಿನಿಮಾಗೆ ಅಂತ ಬಯಸ್ತೀನಿ. ಬಟ್ ಇಲ್ಲಿ ಅದು ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತು. ಈ ಸೈಕೋ ಸೈತಾನ್ ಕೂಡ ಹಾಗೇನೇ ಇತ್ತು. ವಿಷಯ ಏನಂದರೆ ಇದು ರಿಲೀಸ್ ಆಗಿ ಮತ್ತೆ ಪ್ರೈವೇಟ್ ಆಯಿತು, ಏನೋ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಮೊನ್ನೆ ಮತ್ತೆ ಇದು ರೀಲಾಂಚ್ ಆಗಿದೆ ಯೂಟ್ಯೂಬ್ನಲ್ಲಿ. ನಂಬರ್ 6,
ಚಿಕಣಾಸ್ ಜೋಡೆತ್ತು. ರೀಸೆಂಟಾಗಿ ಅಪ್ಡೇಟ್ ವಿಡಿಯೋದಲ್ಲಿ ಹೇಳಿದ್ವಿ, ಚಿಕಣ ಅವರ 3ನೇ ಸಿನಿಮಾ ಅಂದರೆ ಹೀರೋ ಆಗಿ ಆ ಸಿನಿಮಾವನ್ನು ಅಯೋಗ್ಯ ಮಹೇಶ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅವರೇನೆ ಜೋಡೆತ್ತು ಅನ್ನೋ ಟೈಟಲ್ನ ಕೂಡ ಇಟ್ಟು. ಇವರದ್ದು ಅಯೋಗ್ಯ 2 ಬರಬೇಕಿತ್ತು, ಬಟ್ ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಈಗ ಫೆಬ್ರವರಿಲಿ ಅದನ್ನು ತರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಪ್ಯಾಚ್ ವರ್ಕ್ಗಳನ್ನು ಮುಗಿಸ್ಬೇಕು ಅದರಿಂದ. ಸೊ ಅದಕ್ಕಿಂತ ಮುಂಚೆ ತಮ್ಮ ಮುಂದಿನ ಸಿನಿಮಾಗೆ ಮಹೇಶ್ ಅವರು ಹೋಗಿದ್ದಾರೆ. ಈ ನವೆಂಬರ್ನಿಂದ ಶೂಟಿಂಗ್ ಶುರು ಆಗ್ತಾ ಇದೆ ಕೂಡ. ಇದು 1980ರಲ್ಲಿ ಮಂಡ್ಯದಲ್ಲಿ ನಡೆಯುವಂಥ ಕಥೆ ಅಂತೆ. ಇದೊಂದು ಚಿಕ್ಕಣ್ಣ ಅವರ ಝೋನಲ್ಲೇ ಇರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತಿದ್ದಾರೆ. ನೋಡಬೇಕು ಸಿನಿಮಾ ಹೇಗಿರುತ್ತೆ ಅಂತ. ನಂಬರ್ 7, ಏಳುಮಲೇಸ್ OTT ರಿಲೀಸ್. ಏಳುಮಲೆ ಸಿನಿಮಾ ಎಲ್ಲೆಡೆ ಪ್ರಶಂಸೆಯನ್ನು ಗಳಿಸ್ಕೊಂಡಿತ್ತು. ಈಗ ಅದು OTTನಲ್ಲಿ ರಿಲೀಸ್ ಆಗ್ತಾ ಇದೆ. ಇದೇ ಅಕ್ಟೋಬರ್ 17ಕ್ಕೆ ZEE5ನಲ್ಲಿ. ಸಿನಿಮಾದ ಕೊನೆಯ ಭಾಗಗಳು ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸಿತ್ತು. ಬಿಟ್ಟರೆ ಒಂದು ಒಳ್ಳೆ ಅಟೆಂಪ್ಟ್ ಆಗಿತ್ತು ಇದು ಈ ಜಾನರ್ನಲ್ಲಿ. OTTಗೆ ಬಂದ ಮೇಲೆ ಇನ್ನೂ ಒಳ್ಳೆಯ ಪ್ರಶಂಸೆ ಇದಕ್ಕೆ ಸಿಗತ್ತೆ ಅಂತಲೂ ನಾನು ಭಾವಿಸ್ತಾ ಇದ್ದೀನಿ ಈ ಸಿನಿಮಾಗೆ. ನಂಬರ್ 8, ಮಾರಿಗಲ್ಲು. PRK ಪ್ರೊಡಕ್ಷನ್ಸ್ನ ಅಡಿಯಲ್ಲಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ ಅಂತ ಮುಂಚೆ ಹೇಳಿದ್ವಿ. ಸೊ ಅದರ ಹೆಸರು ಮಾರಿಗಲ್ಲು ಅಂತ. ಇದರ ಕಾನ್ಸೆಪ್ಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದಕ್ಕೆ ಈಗ ರಿಲೀಸ್ ಡೇಟ್ ಸಿಕ್ಕಿದೆ. ಅದು ಅಕ್ಟೋಬರ್ 31 ಇದೇ ತಿಂಗಳು. ಅದರ ಟೀಸರ್ ಕೂಡ ಲಾಂಚ್ ಆಗಿದೆ. ತುಂಬ AI ಬಳಸಿದ್ದಾರೆ ಈ ಕಥೆಯ ಬೇಸ್ ಏನು ಅಂತ ಹೇಳೋದಕ್ಕೆ. ಅದು ಬಿಟ್ಟರೆ ಆ್ಯಕ್ಚುಲ್ ಸೀರೀಸ್ ಹೇಗಿರುತ್ತೆ ಅನ್ನೋದನ್ನು ನಾವು ಟ್ರೈಲರ್ನಲ್ಲೇ ನೋಡಿ ತಿಳ್ಕೊಳ್ಬೇಕು. ಐ ಥಿಂಕ್ ಇದರ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂದರೆ ಈ ಕಾನ್ಸೆಪ್ಟ್ನಲ್ಲಿ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಅಪ್ಡೇಟ್ಗಳು ಇವತ್ತಿಗೆ. ಇನ್ನು ಮಾರ್ಕ್ ಸಾಂಗ್ ನಿಮಗೆ ಹೇಗನ್ನಿಸ್ತು? ಧ್ರುವ ಸರ್ಜಾ ಅವರ ಮುಂದಿನ ಚಾಯ್ಸ್ಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ಗಳು ಏನು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.